NIA ಹೆಡ್ ಕ್ವಾರ್ಟರ್ಸಲ್ಲಿ ಕುಳಿತುಕೊಂಡು ತನಿಖಾಧಿಕಾರಿಗಳು ಕರ್ನಾಟಕದಲ್ಲಿ ಏನು ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದೆ ಅವರು ಭಾಳ ಡೀಟೇಲಾಗಿ ಫಾಲೋ ಮಾಡ್ತಾ ಇದ್ದಾರೆ. ಇದು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಿರುವಂಥದ್ದು. ರಾಜ್ಯ ಸರ್ಕಾರ, ರಾಜ್ಯ ಗೃಹ ಇಲಾಖೆ ಮಾಡಬೇಕಾಗಿರೋ ಕೆಲಸ ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಕುಳಿತುಕೊಂಡು ಈ ಕೆಲಸ ಮಾಡ್ತಾ ಇದೆ. ಅತ್ಯಂತ ಗಾಬರಿಯಾಗುವಂಥ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದರೂ ಸಹ ಇದರ ಬಗ್ಗೆ ಯಾವುದೇ ರೀತಿಯ ಸೂಕ್ಷ್ಮತೆ ಇರಲಿ, ಸೆನ್ಸಿಟಿವಿಟಿ ಇರಲಿ ಇಲ್ಲದೆ ರಾಜ್ಯದ ಗೃಹ ಇಲಾಖೆ ಇದರ ಬಗ್ಗೆ ಯಾವುದೇ ಒಂದು ಸೂಚನೆ ಇರಲಿ, ಇಂಟರ್ನಲ್ ಸೆಕ್ಯೂರಿಟಿ ಅಂದರೆ ಆಂತರಿಕ ಭದ್ರತಾ ಬಗ್ಗೆ ಯಾವ ರೀತಿ ಕಾಳಜಿ ಇಟ್ಕೋಬೇಕು ಅವರು ತೆಗೆದುಕೊಂಡಿರೋದಿಲ್ಲ. ತಾವೆಲ್ಲರೂ ನೋಡಿರ್ತೀರಿ. ಹಾಗೂ ಈ ರಾಷ್ಟ್ರೀಯ ತನಿಖಾ ದಳ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನಿನ್ನೆ ಮತ್ತು ಇವತ್ತು ಅವರು ಒಂದು ರೈಡ್ ಮಾಡಿದ್ದಾರೆ ಪರಪ್ಪನಗರ ಜೈಲಿನಲ್ಲಿ. ಪರಪ್ಪನಗರ ಜೈಲಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಮನೋವೈಜ್ಞಾನಿಕ ವೈದ್ಯ ಹಾಗೂ ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಭಯೋತ್ಪಾದಕನ ತಾಯಿ, ಇಷ್ಟು ಜನಕ್ಕೆ ಅವರು ಈಗ NIA ವತಿಯಿಂದ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲ ಟೆಕ್ನಾಲಜಿ ಬೇಸ್ಡ್ ಇನ್ವೆಸ್ಟಿಗೇಷನ್. ಇದೇನು ಎದುರುಗಡೆ ಕುಳಿತುಕೊಂಡು ಮಾಡಿದಂಥದ್ದಲ್ಲ. ಭಯೋತ್ಪಾದಕ ಬೇಹುಗಾರಿಕೆ, ಎರಡನೇದು ಗರುಡಾ ಪಡೆ, ಮೂರನೇದು ಕರಾವಳಿ ಕಾವಲು, ನಾಲ್ಕನೇದು ಆ್ಯಂಟಿ ನ್ಯಾಕ್ಸಲ್, ಐದನೇದು ನಾವು ಪ್ರಾರಂಭ ಮಾಡಿದ್ದು ಪ್ರೈವೇಟ್ ಸೆಕ್ಯೂರಿಟಿ ರೆಗ್ಯುಲೇಷನ್ ಆ್ಯಕ್ಟ್. ಯಾಕೆ ಇದೆಲ್ಲ ಈ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂಥದ್ದು ಒಂದು ಇಲಾಖೆ. ಕಾರಣಾಂತರಗಳಿಂದ ಈ ಸರ್ಕಾರ ಹಾಗೂ ಇನ್ನೂ ನಮಗೆ ದುಃಖ ಆಗೋ ವಿಷಯ ಅಂದರೆ ಸೋಕಾಲ್ಡ್ ಅನುಭವಿ ಗೃಹ ಸಚಿವರು, ಹಿಂದೆ ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದರು. ಯಾತಕ್ಕಾಗಿ ಅವರು ಒಂದು ರೀತಿಯ ಗೃಹ ಇಲಾಖೆಗೆ ಲಕ್ವ ಹೊಡೆದು ಬಿಟ್ಟಿದೆ. ಮೇಲಿನ ಮೇಲೆ ಬೆಂಗಳೂರು ಹಾಗೂ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯ ಆಘಾತಕಾರಿ ಆಂತರಿಕ ಭದ್ರತೆಗೆ ಧಕ್ಕೆ ಬರುವಂಥ ಘಟನೆ ಆದರೂ ಸಹ ಯಾವುದೇ ಒಂದು ಸೂಚನೆ, ಸಲಹೆ ಅಥವಾ ಮಾರ್ಗದರ್ಶನ ಗೃಹ ಸಚಿವರು ಪರಮೇಶ್ವರ್ ಅವರು ಕೊಡೋದರಲ್ಲಿ ಕಂಪ್ಲೀಟಾಗಿ ವಿಫಲರಾಗಿದ್ದಾರೆ. ಏನೇ ಹೇಳಿದ್ರು ಕೇಳಿದ್ರು ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ, ಅಥವಾ ಹುಡುಗರು ಮಾಡಿರೋದು ಅಥವಾ ಉಡಾಫೆ ಕಾರಣಗಳಿಂದ ಅವರದಕ್ಕೂ ತಳ್ಳಿ ಹಾಕ್ತಾ ಇದ್ದಾರೆ. ಯಾಕೆ ಪರಮೇಶ್ವರ್ ಅವರು ಅಥವಾ ಮುಖ್ಯಮಂತ್ರಿಗಳು ಜೈಲು ಮೇಲೆ ಅಷ್ಟು ಸಹಾನುಭೂತಿಯನ್ನು ತೋರಿಸಿದ್ದಾರೆ? ಜೈಲಿನ ಅಧಿಕಾರಿಗಳ ಮೇಲೆ ಅಥವಾ ಜೈಲು ವ್ಯವಸ್ಥೆ ಮೇಲೆ, ಜೈಲಿನ ಮುಖ್ಯಸ್ಥರ ಮೇಲೇ ಅವರು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಹೊರತು ಸಣ್ಣ ಪುಟ್ಟ ಜೈಲೊಳಗಿರೋ ವಾರ್ಡನ್ ಇತ್ಯಾದಿಗಳಿಗೆ ಸಸ್ಪೆಂಡ್ ಮಾಡಿ ಪ್ರಯೋಜನ ಇಲ್ಲ. ಜೈಲನ್ನು ಸ್ವಚ್ಛ ಮಾಡಬೇಕಾಗಿರೋದು ಸರ್ಕಾರದ ಕೆಲಸ. ಮತ್ತು ನಮ್ಮ ಪರಪ್ಪನಗರ ಈಗಾಗಲೇ ಕೆಪಾಸಿಟಿ ಮೀರಿ ಅಲ್ಲಿ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಇದ್ದಾರೆ ಮತ್ತು ಕನ್ವಿಕ್ಟೆಡ್ ಪ್ರಿಸ್ನರ್ಸ್ ಇರುವಾಗ ಇದರ ಬಗ್ಗೆ ವಿಶೇಷ ಕಾಳಜಿ ತಗೊಂಡು 2 ವರ್ಷ ಸರ್ಕಾರ ಬಂದ ನಂತರನೂ ಅವ್ರು ಮಾಡಬೇಕಾಗಿದ್ದು ಮೈನ್ ಕರ್ತವ್ಯ. ದಯವಿಟ್ಟು ಬೆಂಗಳೂರು ಹಾಗೂ ಕರ್ನಾಟಕದ ಜನರ ಜೀವನದ ಮೇಲೆ ಆಟ ಆಡಬೇಡಿ. ನೀವು ಈ ಸೆಲ್ ಫೋನ್ ಮತ್ತು KYC ಬಗ್ಗೆ ತುರ್ತು ಕ್ರಮ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ಗೃಹ ಸಚಿವರು ಇದಕ್ಕೆ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡಬೇಕು. ವಿಫಲರಾಗಿದ್ದಾರೆ. ಈ ಹೋಮ್ ಮಿನಿಸ್ಟರ್ ಇದ್ದರೆ ಗ್ಯಾರಂಟಿ ಬೆಂಗಳೂರು ಸಿಟಿ ಅಥವಾ ಕರ್ನಾಟಕದಲ್ಲಿ ಎಲ್ಲಾನು ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗೇ ಆಗುತ್ತೆ, ಅಥವಾ ಆರ್ಥಿಕವಾಗಿ ನಮಗೆಲ್ಲ ಒಂದು ದೊಡ್ಡ ಹಿನ್ನಡೆ ಆಗುತ್ತೆ, ಒಂದು ಟೆರರ್ ಅಟ್ಯಾಕ್ ಆಗಿರುತ್ತೆ.